ಇನ್ನು ಅತೃಪ್ತ ಶಾಸಕರನ್ನ ಪಕ್ಷದಲ್ಲಿ ಉಳಿಸಿಕೊಳ್ಳಲು ಕಾಂಗ್ರೆಸ್ ಪ್ರಯತ್ನ. ಅತೃಪ್ತ ಶಾಸಕರೊಂದಿಗೆ ಹಿರಿಯ ನಾಯಕ 1-to-1 ಮಾತುಕತೆ. ತಮ್ಮ ಬೇಡಿಕೆ ಬಗ್ಗೆ ನಾಯಕರೊಂದಿಗೆ ಚರ್ಚಿಸಲು ಪ್ರತಿ ಶಾಸಕರಿಗೂ ಅವಕಾಶ. ನಿನ್ನೆ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮೌನವಾಗಿದ್ದ ಶಾಸಕರ ಮೌನವ್ರತ ನೋಡಿ ಯಾರು ಏನು ಮಾತಾಡಲ್ವಾ ಎಂದಿದ್ದ ಸಿದ್ದರಾಮಯ್ಯ. ಮಾತನಾಡೋದು ತುಂಬಾ ಇದೆ ಬಿಡಿ ಎಂದು ಸಭೆಯಲ್ಲಿ ಹೇಳಿದ ಅತೃಪ್ತ ಶಾಸಕರ ಹೇಳಿಕೆಯಿಂದ ಶಾಕ್ ಆಗಿದ್ದ ಕಾಂಗ್ರೆಸ್ ನಾಯಕರು. ರೆಸಾರ್ಟ್ನಲ್ಲೇ ಮಾತನಾಡೋಣ ನಡೀರಿ ಎಂದು ರೆಸಾರ್ಟ್ಗೆ ಶಿಫ್ಟ್. ಸಿದ್ದರಾಮಯ್ಯ, ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಅವರಿಂದ 1-to-1 ಚರ್ಚೆ. ಓಕೆ, ಗಿರೀಶ್ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮ್ಮ ಪ್ರತಿನಿಧಿ ಗಿರೀಶ್, ನಿನ್ನೆ ಆದಂಥ ಮಾಹಿತಿಗಳ ಬಗ್ಗೆ ಹೇಳ್ತಾ ಇದ್ವಿ. ಯಾರು ಮಾತಾಡಲಿಲ್ಲ, ಅತೃಪ್ತ ಶಾಸಕರ ಹೇಳಿಕೆಯಿಂದ ಶಾಕ್ ಆಗಿದ್ರು ಕಾಂಗ್ರೆಸ್ ನಾಯಕರು ಅಂತೇಳಿ. ಯಾರು ಮಾತಾಡಲ್ವ ಅಂತ ಕೇಳಿದ್ರು. 1-to-1 ಮಾತುಕತೆ. 1-to-1 ಅಂತಂದರೆ ಒಬ್ಬೊಬ್ಬರು ಮಾತಾಡೋದು. ತಮ್ಮ ಬೇಡಿಕೆ ಬಗ್ಗೆ ನಾಯಕರೊಂದಿಗೆ ಚರ್ಚಿಸಲು ಪ್ರತಿ ಶಾಸಕರಿಗೂ ಅವಕಾಶ. ಆದರೆ ಬಹುಶಃ ಎಲ್ಲರ ಮುಂದೆ ಮಾತಾಡಬೇಕಾಗಿತ್ತೇನೋ. ಸಿದ್ದರಾಮಯ್ಯ, ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಅವರಿಂದ 1-to-1 ಚರ್ಚೆ. ಯಾವುದಾದ್ರೂ ಶಾಸಕರು ತಮ್ಮ ಅಳಲನ್ನು ತೋಡಿಕೊಂಡ್ರೂ ಕೂಡ ಈ ಮೂವರು ನಾಯಕರು ಅದನ್ನು ಸೀರಿಯಸ್ ಆಗಿ ತಗೊಂಡ್ರ? ನಿಜವಾಗ್ಲೂ ಕಾಂಗ್ರೆಸ್ ಶಾಸಕರು ಫೇಸ್ ಮಾಡ್ತಾ ಇರುವಂಥ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗತ್ತಾ, ಅಥವಾ ಸರ್ಕಾರ ಉಳಿದ್ರೆ ಸಾಕು ಅನ್ನುವಂಥ ಮನೋಭಾವ ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್ ಅವರು, ಪರಮೇಶ್ವರ್ ಅವರಿಗೆ ಇದೆಯಾ? ನಿನ್ನೆಯ ಮೀಟಿಂಗ್ನಲ್ಲಿ ಕಾಂಗ್ರೆಸ್ನ ಶಾಸಕರು ಏನಾದರೂ ತಮ್ಮ ಅಹವಾಲುಗಳನ್ನು, ತಮ್ಮ ಪ್ರಾಬ್ಲಮ್ಗಳನ್ನು ಹೇಳ್ಕೊಂಡ್ರೆ ಅದಕ್ಕೆ ಅವಕಾಶ ಇತ್ತಾ ಗಿರೀಶ್? ಜಯಪ್ರಕಾಶ್, ಈಗ ಈಗಲ್ಟನ್ ರೆಸಾರ್ಟ್ ಅಲ್ಲಿ ಕಾಂಗ್ರೆಸ್ ನಾಯಕರು ಒಂದು 1-to-1 ಚರ್ಚೆಯನ್ನು ಆರಂಭಿಸಿದ್ದಾರೆ. ಆದ್ರೆ ನೀವು ಹೇಳಿದಾಗೆ ಕಾಂಗ್ರೆಸ್ ನಾಯಕರಿಗೆ ಇರುವಂತದ್ದು ಸರ್ಕಾರವನ್ನು ಉಳಿಸುವಂತದ್ದಷ್ಟೇ. ಅಂದ್ರೆ ಲೋಕಸಭೆ ಚುನಾವಣೆವರೆಗೆ ಶಾಸಕರನ್ನ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅನ್ನೋಂಥದ್ದು ಅವರ ಪ್ಲಾನ್ ಇರೋದು. ಆದ್ರೆ ಶಾಸಕರಿಗೆ ಅವ್ರದೇ ಆದಂತ ಬೇರೆ ಬೇರೆ ಡಿಮ್ಯಾಂಡ್ಗಳಿದೆ. ಅದರಲ್ಲಿ ಪ್ರಮುಖವಾಗಿ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ಬೇಕಾಗಿರುವಂತದ್ದು. ಅದರ ಜೊತೆಗೆ ಕೆಲವೊಬ್ರು ಏನು ಸಚಿವಗಿರಿಯನ್ನ ಕೇಳಿದ್ದಾರೆ. ಸಚಿವ ಪ್ರಮುಖ ಆಕಾಂಕ್ಷಿಗಳೇನಿದ್ರೆ ಅದನ್ನ ಕಾಂಗ್ರೆಸ್ ನಾಯಕರು ಈಡೇರಿಸಲಿಕ್ಕೆ ಸಾಧ್ಯನಾ ಅನ್ನೋದು ಇಲ್ಲಿ ಬಹಳ ದೊಡ್ಡ ಪ್ರಶ್ನೆ ಆಗುತ್ತೆ. ಯಾಕೆಂದ್ರೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಸಚಿವ ಸ್ಥಾನದ ಪ್ರಮುಖ ಆಕಾಂಕ್ಷಿ ಆಗಿದ್ದಾರೆ. ಭೀಮಾ ನಾಯಕ್ ಅವರಾಗಿದ್ದಾರೆ. ಅತೃಪ್ತ ಶಾಸಕರು ಏನೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಸಚಿವ ಸ್ಥಾನದ ಬೇಡಿಕೆಯನ್ನೇ ಇಟ್ಟಿದ್ದಾರೆ. ಆನಂದ್ ಸಿಂಗ್ ಅವರು ಕೂಡ ಅದನ್ನೇ ಕೇಳಿರುವಂತದ್ದು. ಹಾಗಾಗಿ ಅದನ್ನ ಈಡೇರಿಸಲಿಕ್ಕೆ ಸಾಧ್ಯವಾ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿದೆ. ಇನ್ನ ಕೆಲವು ಶಾಸಕರು ಏನಿದ್ದಾರೆ ಅವರು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ಕೊಡಿ, ಮತ್ತೆ ಸಿಎಂ ಕಡೆಯಿಂದ ಹೆಚ್ಚಿನ ಕೆಲಸಗಳಾಗಬೇಕು, ಸಚಿವರು ಯಾರು ನಮ್ಮ ಮಾತು ಕೇಳ್ತಾ ಇಲ್ಲ ಅನ್ನೋದು ಅವರ ಪ್ರಮುಖ ಅಲ್ಲಾಗಿರುವಂತದ್ದು. ಅದನ್ನ ಕೈ ನಾಯಕರ ಮುಂದೆ ತೋಡ್ಕೊಳ್ಳಿದ್ದಾರೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.